ರಮೇಶ್ ರೆಡ್ಡಿ ಅನ್ನುವಂಥ ಒಬ್ಬ ಯುವಕ ಈ ಕೊರಿಯರ್ ಡೆಲಿವರಿ ಮಾಡುವಂಥ ಕೆಲಸ ಮಾಡ್ತಾಯಿರ್ತಾನೆ. ಒಂದು ರೆಗ್ಯುಲರಾಗಿ ಇಂಥದ್ದೇ ಒಂದು ಕಂಪನಿ ಅಂತ ಯಾವುದೂ ಇಲ್ಲ. ಎಲ್ಲೆಲ್ಲಿ ಎಕ್ಸ್ಟ್ರಾ ಇರುತ್ತೆ ಅಂಥ ಟೈಮಲ್ಲಿ ಇವನಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ವಲ್ಪ ಅಡಿಷ್ನಲ್ ಡೆಲಿವರೀಸ್ ಇದ್ದಾಗ ಇವನ ಮುಖಾಂತರ ಕೂಡ ಡೆಲಿವರಿ ಮಾಡಿಸುವಂಥ ಕೆಲಸ ಮಾಡ್ತಾಯಿರ್ತಾನೆ. ಆ ಸಂದರ್ಭದಲ್ಲಿ ಡೆಲಿವರಿ ಮಾಡಿದಾಗ ಕೆಲವು ಹೆಣ್ಮಕ್ಳು ರಿಸೀವ್ ಮಾಡಿಕೊಂಡಾಗ ಹೆಣ್ಮಕ್ಳು ನಂಬರ್ ತೊಗೊಂಡ್ಬಿಟ್ಟು ಅವರಿಗೆ ಹಾಯ್ ಬೇಬಿ ಹೌ ಯು ವಾಂಟ್ ಟು ಮೀಟ್ ಯು ಅನ್ನೋ ರೀತಿಯಲ್ಲಿ ಮೆಸೇಜು ಹಾಕೋದ್ರ ಮುಖಾಂತರ ಹೆಣ್ಮಕ್ಳಿಗೆ ಕಿರಿಕಿರಿ ಮಾಡ್ತಾಯಿದ್ದ ಅನ್ನೋವಂಥದ್ದು ನಮ್ಮ ಗಮನಕ್ಕೆ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಕಂಡುಬಂತು. ಆನಂತರ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಇಬ್ಬರು ಹೆಣ್ಮಕ್ಳಿಗೆ ಆ ಥರ ತೊಂದರೆ ಕೊಟ್ಟಿರುವಂಥದ್ದು ಗಮನಕ್ಕೆ ಬಂತು. ಹಾಗಾಗಿ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ರಮೇಶ್ ರೆಡ್ಡಿ ಅನ್ನುವಂಥ ವ್ಯಕ್ತಿನ ಅರೆಸ್ಟ್ ಮಾಡಿಕೊಂಡು ನಾವು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ಮತ್ತು ಭಾಳ ಸ್ಪಷ್ಟವಾಗಿ ನಾನು ಎಲ್ಲ ಯಾರು ಈ ಕೊರಿಯರ್ ಸರ್ವಿಸ್ ಡೆಲಿವರಿ ಮಾಡುವಂಥವ್ರಿದ್ದಾರೆ ಅವ್ರುಗಳಿಗೆ ಹೇಳುವಂಥದ್ದು, ಭಾಳಷ್ಟು ಜನ 99% ಜನ ಶ್ರಮಪಟ್ಟು ಕೆಲಸ ಮಾಡ್ತಿರ್ತೀರಿ. ಯಾರೋ 1% ಮಾಡುವಂಥ ಈ ಥರ ಮಿಸ್ಚೀಫ್ಗೆ ಇಡೀ ಕೊರಿಯರ್ ಬಾಯ್ಸು ಅಥವಾ ಡೆಲಿವರಿ ಬಾಯ್ಸ್ ಬಗ್ಗೆನೇ ಕೆಟ್ಟ ಅಭಿಪ್ರಾಯ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಂಪ್ನಿಗಳು ಕೂಡ ಯಾರನ್ನ ರೆಕ್ರೂಟ್ ಮಾಡ್ಕೊತಾರೆ ಅವರಿಗೆ ಸ್ಪಷ್ಟವಾಗಿ ಸೂಚನೆ ಕೊಡುವಂಥದ್ದು, ಆಗಾಗ್ಗೆ ಪರಿಶೀಲನೆ ತಪಾಸಣೆ ಮಾಡುವಂಥದ್ದು, ಮತ್ತು ಆ ಎಂಪ್ಲಾಯೀಸ್ ನಡುವೆ ಯಾರಾದರೂ ಮಿಸ್ಚೀವಿಯಸ್ ಇರೋವಂಥವ್ರು ಸೇರಿಕೊಂಡಿದ್ದಾರಾ ಅಥವಾ ಬೇರೆ ಏನಾದರೂ ಬ್ಯಾಡ್ ಕ್ಯಾರೆಕ್ಟರ್ಸು ಬ್ಯಾಡ್ ಆ್ಯಂಟಿಸಿಡೆಂಟ್ಸ್ ಇರೋವಂಥವ್ರು ಇದ್ದಾರೆ ಅನ್ನೋದೆಲ್ಲ ಪರಿಶೀಲನೆ ಮಾಡಬೇಕು. ಯಾಕಂದರೆ ರಿಮೋಟ್ ಏರಿಯಾಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಒಂಟಿ ಮಹಿಳೆಯರು ಮತ್ತು ಸೀನಿಯರ್ ಸಿಟಿಸನ್ಸು ಹೆಂಗಸರು ಹೆಣ್ಮಕ್ಳು ಅಂಥವ್ರು ಡೆಲಿವರಿ ತೊಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅಂಥದ್ರಲ್ಲಿ ಈ ಥರದ್ದು ಯಾರಾದರೂ ಒಬ್ಬರು ಮಾಡಿದರೆ ಇಡೀ ಕಮ್ಯುನಿಟಿ ಆಫ್ ಡೆಲಿವರಿ ಬಾಯ್ಸ್ ಏನಿದ್ದಾರೆ ಅವ್ರುಗಳಿಗೆ ಕೆಟ್ಟ ಹೆಸರು ಬರೋಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಡೆಲಿವರಿ ಆರ್ಡ್ರ್ ಮಾಡೋದಂಥವ್ರು ಕೂಡ ತೊಗೊಳ್ಳೋವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಯಾರಾದರೂ ಇದ್ದಾರಾ ಮತ್ತು ನೀವು ಸೇಫ್ ಆಗಿದ್ದೀರಾ ಅನ್ನೋಂಥದ್ದನ್ನು ಕೂಡ ಅಸರ್ಟೈನ್ ಮಾಡ್ಕೋಬೇಕು. ಆ ಥರ ಯಾರಾದರೂ ಅನುಮಾನಾಸ್ಪದವಾಗಿ ನಡವಳಿಕೆ ಮಾಡಿದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಥವಾ ನಮ್ಮ ಆಫೀಸ್ಗೆ ಬಂದು ಈ ಮಾಹಿತಿಯನ್ನು ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.